ಸರ್ಕಾರಿ ಆಸ್ಪತ್ರೆಗೆ ಶಾಸಕ ಸಿಮೆಂಟ್ ಮಂಜು ದಿಢೀರ್ ಭೇಟಿ, ಔಷಧ ದಾಸ್ತಾನು ಪರಿಶೀಲನೆ. ಆಲೂರು ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಆಲೂರು ಸಕಲೇಶಪುರ ಕ್ಷೇತ್ರ ಶಾಸಕ ಸಿಮೆಂಟ್ ಮಂಜು ಅವರು ಶನಿವಾರ ದಿಢೀರ್ ಭೇಟಿ ನೀಡಿ ಆಸ್ಪತ್ರೆಯ ಮೂಲಸೌಕರ್ಯ ಹಾಗೂ ಕುಂದು ಕೊರತೆಗಳ ಬಗ್ಗೆ ಆಸ್ಪತ್ರೆ ಪರಿಶೀಲಿಸಿದರು. ಸಿಬ್ಬಂದಿಯ ಹಾಜರಾತಿ ಪುಸ್ತಕ, ಆಡಳಿತದ ಖರ್ಚು ವೆಚ್ಚದ ಕಡತಗಳನ್ನು ಪರಿಶೀಲಿಸಿ ಸಮಯಕ್ಕೆ ಸರಿಯಾಗಿ ಕೆಲಸಕ್ಕೆ ಹಾಜರಿರಬೇಕು ಎಂದು ಸೂಚಿಸಿದರು. ನಂತರ ವಾರ್ಡ್ಗಳಿಗೆ ತೆರಳಿ ರೋಗಿಗಳ ಆರೋಗ್ಯ ವಿಚಾರಿಸಿದರು. ಔಷಧ ಉಗ್ರಾಣ ಪರಿಶೀಲಿಸಿ ಔಷಧಗಳನ್ನು ರೋಗಿಗಳಿಗೆ ಸಮರ್ಪಕವಾಗಿ ವಿತರಣೆ ಮಾಡುವಂತೆ ಸೂಚಿಸಿದರು. ಯಾವುದೇ ಕಾರಣಕ್ಕೂ ಖಾಸಗಿ ಔಷಧ ಅಂಗಡಿಗಳಲ್ಲಿ ಖರೀದಿಸಲು ಚೀಟಿ ಬರೆದುಕೊಟ್ಟಿದ್ದು ಕಂಡುಬಂದಲ್ಲಿ ಶಿಸ್ತು ಕ್ರಮ ಕೈಗೊಳ್ಳಲು ಸರ್ಕಾರಕ್ಕೆ ಪತ್ರ ಬರೆಯುವುದಾಗಿ ತಿಳಿಸಿದರಲ್ಲದೆ ಆಸ್ಪತ್ರೆಯ ಸ್ವಚ್ಛತೆಗೆ ಹೆಚ್ಚು ಒತ್ತು ನೀಡಬೇಕು, ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡುವುದರ ಜೊತೆಗೆ ಸೌಜನ್ಯವಾಗಿ ವರ್ತಿಸಬೇಕು ಎಂದು ಆಡಳಿತ ಮುಖ್ಯಸ್ಥರು ಹಾಗೂ ವೈದ್ಯರಿಗೆ ಸೂಚಿಸಿದರು. ನಂತರ ಮಾತನಾಡಿದ ಶಾಸಕ ಸಿಮೆಂಟ್ ಮಂಜು, ತಾಲೂಕಿನಲ್ಲಿರುವ ಸರ್ಕಾರಿ ಆಸ್ಪತ್ರೆಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ವೈದ್ಯರು ಸೇರಿದಂತೆ ಸಿಬ್ಬಂದಿಗಳ ಸಣ್ಣ ಪುಟ್ಟ ಕೊರತೆಗಳಿವೆ. ಆಸ್ಪತ್ರೆಗೆ ಬರುವ ಒಳ ಹಾಗೂ ಹೊರ ರೋಗಿಗಳಿಗೆ ಆಸ್ಪತ್ರೆ ಆಡಳಿತ ಮಂಡಳಿ ಉತ್ತಮವಾಗಿ ಸ್ಪಂದಿಸುತ್ತಿದೆ ಎಂದು ಸಾರ್ವಜನಿಕರು ನನ್ನ ಬಳಿ ಹೇಳಿಕೊಂಡಿದ್ದಾರೆ. ಆಸ್ಪತ್ರೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಸರ್ಕಾರದ ಗಮನ ತೆಗೆದು ವೈದ್ಯರು ಸಿಬ್ಬಂದಿಗಳ ಸಮಸ್ಯೆ ನೀಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಆಡಳಿತ ವೈದ್ಯಾಧಿಕಾರಿ ಡಾ. ಕಿಶೋರ್ ಕುಮಾರ್, ಡಾ. ನವೀನ್, ಡಾ. ಚೇತನ್ ಸೇರಿದಂತೆ ಇತರರಿದ್ದರು. ಅದೇ ಮಕ್ಕಳು ಯಾರು ಇಲ್ಲ. ಮಂಡ್ಯ ಹತ್ರ ಯಾವ ಯಾರು ಇಲ್ಲ ಸರ್. ಆಚೆಡೆ ಮನೆ ಕಂಡು ಪೊಲೀಸ್ನವ್ರು ಓಡಿಸ್ತಾರೆ ಅಂತ. ಅಂದರೆ ಈಗ ಡಾಕ್ಟ್ರು ಬರೋದು ತಕ್ಷಣ ನೀವು ಅಲ್ಲಿಗೆ ನಾವು ವಾರ್ಡಿಗೆ ಮಾತ್ರ ಆಮೇಲೆ OPDಗೆ ಅದು ನೋಡೋದು ಕಂಡ್ರಲ್ಲ, ಅದು ಒಂದು ದಿವಸಕ್ಕೆ ಅಷ್ಟೇ ಇಟ್ಕೊಂಡು ಅಷ್ಟೇ ಸರಿ ಇಶ್ಯೂ ಮಾಡ್ತೀವಿ. ಆಮೇಲೆ ಇನ್ಸುಲಿನ್ ನಾವು ಊರ್ ಕಡೆಯಿಂದ ಬರ್ತಾರಲ್ಲ ಸರ್, ಅವ್ರಿಗೆ ನಡೆಯೋಕ್ಕಾಗಬಾರ್ದು ಅಂತ ನಾವು 1 ತಿಂಗಳಿಗೆ ಆಗೋಷ್ಟು ಕೊಟ್ಬಿಡ್ತೀವಿ. ಅವ್ರಿಗೆ ಮತ್ತೆ ಬಂದು ಮತ್ತೆ ಹೋಗೋದು ಯಾಕೆ ಅಂತ ಹೇಳ್ಬಿಟ್ಟು ಮಾಡ್ತೀವಿ. ಶುಗರ್ ದೂರದಿಂದ ಬರ್ತಾರಲ್ಲ ಸರ್, ಅಜ್ಜಿ ಪಾಪ ಅವ್ರಿಗೆ ಬಸ್ಸಿಂದ ಬರಬೇಕು. ಯಾಕೆ ಬರಬೇಕು ಅವ್ರು? ನಾನೇ ಹೇಳ್ಬಿಟ್ಟು ಇಶ್ಯೂ ಮಾಡಿಬಿಟ್ಟು ಸರ್ ನಿಮ್ಮ ರಿಸ್ಕ್ ಸರ್ ಅಂತ. ನನ್ನ ರಿಸ್ಕ್ ಇರುತ್ತೆ ಸರ್, ಅದು ವೀಕ್ಲಿ ಒನ್ಸು ಇಶ್ಯೂ ಮಾಡ್ತೀವಿ ಸರ್. ಅದು ನನ್ನ ರಿಸ್ಕ್ ಇರುತ್ತೆ ಸರ್. ನಾನು ಕೊಡೋಂಗಿಲ್ಲ ಆ್ಯಕ್ಚುಲಿ ಗೌರ್ಮೆಂಟ್ ಗೈಡೆನ್ಸ್ ಪ್ರಕಾರ. ಅವ್ರ ಇಮ್ಯಾನಿಟಿ ಗ್ರೌಂಡ್ಸ್ ಮೇಲೆ ಅವ್ರು ಅಲ್ಲಿಂದ ಬಂದು ತಗೊಂಡೋಗೋಕ್ಕೆ 1 ತಿಂಗಳಿಗೆ ಅಷ್ಟು ಕೊಟ್ಬಿಡಿ ಅಂತ ಹೇಳಿ